ನಮಸ್ಕಾರ ಗುರು, ನಾನು ನಿಮ್ ಚಿದು ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಯೂಟ್ಯೂಬ್ ಚಾನಲ್. 2025 ಒಂದು ಕರಾಳ ವರ್ಷ ಅಂತಾನ ಈ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ ನಿಮ್ಗೆ. ಕಾರಣ ಏನು ಅಂತನೂ ಹೇಳಿದ್ದೆ. ಎಲ್ಲಿ ನೋಡಿದ್ರು ಕಾಲ್ ತುಣಿತ, ಎಲ್ಲಿ ನೋಡಿದ್ರು ಕಾಲ್ ತುಣಿತ, ಎಲ್ಲಿ ನೋಡಿದ್ರು ಕಾಲ್ ತುಣಿತ. ಕುಂಭಮೇಳ ಕಾಲ್ ತುಣಿತ ಮುಗೀತು, RCB ಕಾಲ್ ತುಣಿತ ಮುಗೀತು. ಈ ಇನ್ನು ದಕ್ಷಿಣ ಭಾರತದಲ್ಲಿ ತಮಿಳುನಾಡಿನ ಕರೂರಲ್ಲಿ ನಡೆದಂತಹ ಕಾಲ್ ತುಣಿತ ಇದು. ತಮ್ಮೆಲ್ರಿಗೂ ಗೊತ್ತಿದ್ದಂಗೆ ನಟ ವಿಜಯ್ ರವರು TVK ಅನ್ನುವಂತಹ ಒಂದು ಹೊಸ ಪಕ್ಷ ಕಟ್ಟಿರ್ತಾರೆ. ಒಬ್ಬ ಮೇರು ನಟ, ಸ್ಟಾರ್ ನಟ ಅಂತಾನೆ ಹೇಳ್ಬೋದು ವಿಜಯ್. ಅವರು ಎಕ್ಸ್ಪೆಕ್ಟ್ ಮಾಡಿದ್ಕಿಂತನ ತುಂಬಾ ಜನ ಸೇರಿರ್ತಾರೆ ಅಲ್ಲಿ. ಎಷ್ಟು ಜನ ಸೇರಿದ್ರು, ಈ ಕಾಲ್ ತುಣಿತ ಹೆಂಗಾಯ್ತು, ವಿಜಯ್ ಅವರು ಎಷ್ಟೊತ್ತಿಗೆ ಬಂದ್ರು, ಎಲ್ಲನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಂಗೆ. ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗ್ಲಿಲ್ಲ ಅಂದ್ರೆ ಖಂಡಿತ ಡಿಸ್ಲೈಕ್ ಮಾಡ್ರಿ. ಡಿಸ್ಲೈಕ್ ಮಾಡೋದಕ್ಕೆ ಕಾರಣ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇಂಪ್ರೂವ್ ಮಾಡ್ಕೊಳಕ್ಕೆ ನಮ್ಗೊಂದು ಫೀಡ್ಬ್ಯಾಕ್ ಸಿಕ್ಕಂಗ ಆಗುತ್ತೆ. ಏನಪ್ಪ ವಿಷಯ, ಹೆಂಗಾಯ್ತಪ್ಪ ಕಾಲ್ ತುಣಿತ ಅಂತ ಕೇಳೋದಾದ್ರೆ, ನಟ ವಿಜಯ್ ಅವರು ತಮಿಳುನಾಡಲ್ಲಿ TVK ಅಂತ ಒಂದು ಪಕ್ಷ ಕಟ್ಟಿರ್ತಾರೆ. ಇದಕ್ಕೂ ಮುಂಚೆ ಸುಮಾರು 3-4 ಫಂಕ್ಷನ್ಗಳನ್ನ ಮಾಡಿರ್ತಾರೆ. ಎಲ್ಲೂ ಯಾವುದೇ ರೀತಿಯಾದಂತಹ ತೊಂದರೆ ಆಗಿರ್ಲಿಲ್ಲ. ಮೊನ್ನೆ ಏನಾಯ್ತಪ್ಪ ಅಂತ ಅಂದ್ರೆ, ನಟ ವಿಜಯ್ ಅವರು ತಮಿಳುನಾಡಿನ ಕರೂರಲ್ಲಿ ಫಂಕ್ಷನ್ ಮಾಡಬೇಕು ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ. ಅದಕ್ಕೆ ತನ್ನ ಪಕ್ಷದ ಮುಖಂಡರುಗಳು, ನಾಯಕರುಗಳು ಏನಿದ್ರು ಅವರೆಲ್ಲನ ಬೇಕಾದಂತ ಅರೇಂಜ್ಮೆಂಟ್ ಮಾಡ್ಕೊಂತಾರೆ. ಬ್ಯಾನರ್ ಕಟ್ಟೋದಾಗಿರ್ಬೋದು, ಪೊಲೀಸ್ ಪರ್ಮಿಷನ್ ತಗೊಳೋದಾಗಿರ್ಬೋದು. ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ಇಷ್ಟೇ ಜನ ಸೇರ್ತಾರೆ ಅಂತೇಳಿ. ಸುಮಾರು 10,000 ಜನ ಸೇರ್ಬೋದು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಿ ಪೊಲೀಸ್ ಪರ್ಮಿಷನ್ ತಗೊಂಡಿರ್ತಾರೆ. ನಟ ವಿಜಯ್ ಅವರು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಜಾಗಕ್ಕೆ ಆಗಮಿಸ್ಬೇಕಾಗಿತ್ತು. 3 ಗಂಟೆ ಆಯ್ತು ಬರ್ಲಿಲ್ಲ, 4 ಗಂಟೆ ಆಯ್ತು ಬರ್ಲಿಲ್ಲ, 5 ಗಂಟೆ ಆಯ್ತು ಬರ್ಲಿಲ್ಲ, 6 ಗಂಟೆ ಆಯ್ತು ಬರ್ಲಿಲ್ಲ. ಕೊನೆಗೆ ರಾತ್ರಿ 7 ಗಂಟೆಗೆ ವಿಜಯ್ ಅವರು ಆಗಮಿಸ್ತಾರೆ. ಅಲ್ಲಿ ಸುಮಾರು 3 ಗಂಟೆಗೆ ಬರ್ತಾರೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದ ತಕ್ಷಣ ಸುಮಾರು 20,000-30 ಸಾವಿರಕ್ಕೂ ಅಧಿಕ ಮಂದಿ ನಟ ವಿಜಯನನ್ನು ನೋಡಲು ಅಲ್ಲಿ ಸೇರಿರ್ತಾರೆ. ನಟ ವಿಜಯ್ ಅಂದ್ರೆ ಕೇಳ್ಬೇಕಾ, ಸೌತ್ ಇಂಡಿಯಾದಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಆಕ್ಟರ್ ಅಂತ ಹೇಳ್ಬೋದು. ಅಂತ ಅಕ್ಕಪಕ್ಕದ ಊರಿನವರು, ಅಕ್ಕಪಕ್ಕದ ತಾಲೂಕವರು ಎಷ್ಟೋ ಜನ, ಸುಮಾರು ವಿಜಯನವರನ್ನ ನಾವು ಒಂದ್ಸತಿ ನೋಡಿದ್ರೆ ಸಾಕು, ಅವ್ರನ್ನ 100 ಮೀಟರ್ ನೋಡಿದ್ರೆ ಸಾಕು, ಇಲ್ಲ ದೂರದಿಂದ ನೋಡಿದ್ರೆ ಸಾಕು, ಅವ್ರನ್ನ ಏನೋ ಒಂಥರ ಖುಷಿಯಿಂದ ಬರ್ತಾರೆ. ಅಲ್ಲ ಕಂದಪ್ಪ, ನಿಮ್ಗೇನಾದ್ರೂ ಹುಚ್ಚ? ಸುಮಾರು 40 ಜನ ಸತ್ತೋದ್ರಲ್ಲ ಇಲ್ಲಿ ಕಾಲ್ ತುಣಿತದಿಂದನ, ಅವ್ರ ಮನೆಯವ್ರಿಗೆ ಏನಾದ್ರು ವಿಜಯ್ ಬಂದ್ ಹಾಕ್ತಾರ? ಕೊನೆವರೆಗೂ ನೋಡ್ಕೋತಾರ? ಅಮ್ಮಮ್ಮ ಅಂದ್ರೆ ಕೊಟ್ರೆ ಎಷ್ಟು ಕೊಡ್ಬೋದು ಅಮೌಂಟು? 10 ಲಕ್ಷ, 20 ಲಕ್ಷ, 30 ಲಕ್ಷ, ಬೇಡ 50 ಲಕ್ಷ. ಕೊನೆವರೆಗೂ ಅದೇ ದುಡ್ಡಲ್ಲಿ ಮನೆಯವ್ರನ್ನೆಲ್ಲ ಸಾಕೋದಿಕ್ಕಾಗುತ್ತಾ? ಮನೆಯವ್ರನ್ನೆಲ್ಲ ನೋಡ್ಕೊಳೋದಿಕ್ಕಾಗುತ್ತಾ? ಒಬ್ಬೊಬ್ರೆ ಮಕ್ಳಿದ್ದವ್ರು ಎಷ್ಟು ಜನನು, ತನ್ನ ಕುಟುಂಬಕ್ಕೆ ಆಸರೆ ಆಗಿದ್ದಂತಹ ಗಂಡ್ ಮಕ್ಳು ಎಷ್ಟು ಜನನು, ತನ್ನ ಕುಟುಂಬದ ಹೊಣೆ ಹೊತ್ತಂತಹ ತಂದೆಗಳು ಎಷ್ಟು ಜನನು, ಚಿಕ್ಕ ಮಕ್ಳನ್ನ ಕರ್ಕೊಂಡ್ಬಂದಂತ ಮಕ್ಳು ಎಷ್ಟು ಜನನು, ಆ ಮಕ್ಳನ್ನ ಕರ್ಕೊಂಡ್ಬಂದಿರತಂತ ತಾಯಂದ್ರು ಎಷ್ಟು ಜನನು, ಇದಕ್ಕೆಲ್ಲ ವಿಜಯ್ ಬಂದ್ ಹಾಕ್ತಾರ? ಅಭಿಮಾನ ಇರ್ಬೇಕು, ಆದ್ರೆ ಇಷ್ಟೊಂದು ಅಂಧಾಭಿಮಾನ ಇರಕ್ ಹೋಗ್ಬಾರ್ದು. ವಿಜಯ್ ಒಬ್ರಿಗೆ ಅಂತ ಹೇಳ್ತಿಲ್ಲ ನಾನು. ಈಗ ನಮ್ ಜನಗಳಲ್ಲಿ ಏನಾಗುತ್ತೆ ಅಂತಂದ್ರೆ, ಆಯ್ತು ಈಗ 39-40 ಜನ ಸತ್ರು ಅಂತ ಹೇಳ್ತಾರೆ. ಸತ್ತಂತ ಜನದ ಮನೆಯವರು ಈ ರೀತಿಯಾದಂತಹ ಮುಂದಿನ ಯಾವ ಫಂಕ್ಷನ್ಗಳಿಗಾಗ್ಲಿ, ಯಾವ ಕಾರ್ಯಕ್ರಮಗಳಿಗಾಗ್ಲಿ ಹೋಗೋದಿಕ್ಕೆ ಭಯ ಪಡ್ತಾರೆ. ಆದ್ರೆ ಕೆಲವು ಜನ ಇರ್ತಾರಲ್ಲ, ನಾಲ್ಕು ನನ್ ಮಕ್ಳು, ನಮ್ಮನೇಲಿ ಏನಾಗಿಲ್ವಲ್ಲ, ಹೋಗೋಣ, ನಮ್ಗೇನಾಗುತ್ತೆ ಅನ್ನೋ ಬಣ್ಣಗೇರೆ ಮಾಡೋಗ್ತಾರೆ. ಈ ರೀತಿ ಆಗುತ್ತೆ. ಸುಮಾರು 10 ಜನ ಚಿಕ್ಕ ಮಕ್ಳು ಅಲ್ಲಿ ಸಾವನ್ನಪ್ಪಿರೋದು. ಎಷ್ಟು ಕನ್ಸ್ಗಳನ್ನ ಓದ್ಕೊಂಡಿದ್ರು ಅವ್ರ ತಂದೆ ತಾಯಿಗಳು, ನಮ್ಮ ಮಗನ್ನ ಇಂಜಿನಿಯರಿಂಗ್ ಮಾಡ್ಬೇಕು, ಡಾಕ್ಟರ್ ಮಾಡ್ಬೇಕು, ಲಾಯರ್ ಮಾಡ್ಬೇಕು, ಪೊಲೀಸ್ ಮಾಡ್ಬೇಕು, ನಮ್ಮ ಮಗ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಇರ್ಬೇಕು ಅಂತಾನ ಎಷ್ಟು ಜನ ತಂದೆ ತಾಯಿಗಳು ಆಸೆ ಪಟ್ಟು ಬೆಳೆಸಿದ್ರು ಮಕ್ಕಳನ್ನ. ಮತ್ತೆ ಸುಮಾರು 17 ಜನ ಮಹಿಳೆಯರು ತೀರೋಗಿರೋದು. ಮತ್ತೆ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದಂತ ಪುರುಷರು 12-13 ಜನ. ಇವ್ರಿಗೆಲ್ಲ ಯಾರ್ ಸ್ವಾಮಿ ಆಗೋರು? ಅಭಿಮಾನ ಮನ್ಸಲ್ಲಿದ್ರೆ ಸಾಕು. ನೀವು ಟಿವಿ ನೋಡಿದ್ರು ಅದೇ ವಿಜಯ ಬರೋದು, ಮೊಬೈಲ್ ಅಲ್ಲಿ ನೋಡಿದ್ರು ಅದೇ ವಿಜಯ ಬರೋದು, ದೂರದಿಂದ ನೋಡಿದ್ರು ಅದೇ ವಿಜಯ ಬರೋದು. ನೀವು ವಿಜಯನ್ನ ನೋಡಿದ್ರಿ ಅನ್ನೋ ತಕ್ಷಣಕ್ಕೋಸ್ಕರ ವಿಜಯ್ ಅವ್ರು ಬಂದು ನಿಮ್ಮನ್ನು ಮಾತಾಡಿಸ್ಲಿಲ್ಲ, ನಿಮ್ ಕಷ್ಟ ಸುಖ ಕೇಳಲಿಲ್ಲ. ಅವ್ರ ಪಾರ್ಟಿ ಪ್ರಚಾರಕ್ಕೋಸ್ಕರ ಬಂದ್ರು, ಮಾತಾಡಿದ್ರು, ಆಯ್ತು. ಸೊ ಹೆಂಗ್ ನಡೀತಪ್ಪ ಇದು ಕಾಲ್ ತುಳಿತ ಅಂತ ಕೇಳೋದಾದ್ರೆ,
ವಿಜಯ್ ಅವರು ಸುಮಾರು 7 ಗಂಟೆ ಸುಮಾರಿಗೆ ಬರ್ತಾರೆ. 7 ಗಂಟೆ ಸುಮಾರಿಗೆ ಬಂದು ಓಪನ್ ಗಾಡಿಲಿ ರ್ಯಾಲಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸುಮಾರು 7:30 ಸುಮಾರಿಗೆ ವಿಜಯರವರು ಭಾಷಣ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಭಾಷಣ ಮಾಡಲು ಸ್ಟಾರ್ಟ್ ಮಾಡಿದ್ದಂತ ತಕ್ಷಣ ಸುಮಾರು 7:45 ಟೈಮ್ ಆಗಿತ್ತು. 7:40 7:45 ಸಮಯ ಆಗಿತ್ತು ಅಂತ ಕಾಣ್ತದೆ. ಆ ಸಮಯಕ್ಕೆ ಪವರ್ ಆಫ್ ಆಗುತ್ತೆ. ಅಲ್ಲಿ ಯಾರಾದ್ರೂ ಬೇಕು ಅಂತಾರೆ ಪವರ್ ತೆಗೆದ್ರು ಅಥವಾ ಅಚಾನಕ ಏನಾದ್ರು ತೊಂದರೆ ಆಗಿ ಪವರ್ ಆಫ್ ಆಯ್ತೋ ಗೊತ್ತಿಲ್ಲ, ಪವರ್ ಆಫ್ ಆಗುತ್ತೆ. ವಿಜಯ್ ಅವ್ರ ಗಾಡಿಲಿ ಜನರೇಟರ್ ಇದ್ದಿದ್ದ ಕಾರಣದಿಂದ ವಿಜಯ್ ಅವರು ಮಾತಾಡ್ತಾ ಇರ್ತಾರೆ. ಅಲ್ಲಿ ಮಾತಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಮೈಕು ಸ್ವಲ್ಪ ತೊಂದರೆ ಕೊಡುತ್ತೆ. ಅಲ್ಲಿ ಪವರ್ ಆದಂತಹ ಸಂದರ್ಭದಲ್ಲಿ ಒಂದು ತಾಯಿ ಮಗುವನ್ನ ಎತ್ಕೊಂಡಿರ್ತಾರೆ. ಜನ ನೂಕು ನುಗ್ಗುಲಾಟದಲ್ಲಿ ಮಗು ಕೆಳಗಡೆ ಬೀಳುತ್ತೆ. ಮಗು ಕೆಳಗಡೆ ಬಿದ್ದಾಗ ಜನಗಳೆಲ್ಲ ಮಗು ಎತ್ಕೊಳ್ಳೋದಕ್ಕೆ ನೂಕು ನುಗ್ಲಾಗಿ ಕಾಲ್ತುಳಿತ ಸಂಭವಿಸುತ್ತೆ. ಸುಮಾರು 3 ಗಂಟೆಗೆ ಜನಗಳಲ್ಲಿ ಬಂದಿರ್ತಾರೆ. ಅವರೇನು ಬೆಳಗ್ಗೆಯಿಂದನೂ ಬಂದು ವೇಟ್ ಮಾಡ್ತಾ ಇದ್ರಲ್ಲ, ಸುಮಾರು 3 ಗಂಟೆಗೆ ಬಂದ್ರು, ಇಲ್ಲ 12 ಗಂಟೆಗೆ ಬಂದು ಎಷ್ಟೊತ್ತಿಗೆ ಬಂದ್ರು ಅಂತ ಗೊತ್ತಿಲ್ಲ. ಸುಮಾರು 3 ಗಂಟೆ ಅಷ್ಟೊತ್ತಿಗೆ 30,000ಕ್ಕಿಂತ ಅಧಿಕ ಜನ ಸೇರಿರ್ತಾರೆ ಅಂತ ಒಂದು ಮಾಹಿತಿ ಬಂದಿದೆ. ಅವ್ರಿಗೆ ಬೆಳಗ್ಗೆ ತಿಂಡಿ ತಿನ್ಕೊಂಡ್ ಬಂದಿದ್ರು, ಮಧ್ಯಾಹ್ನ ಊಟ ಮಾಡಿದ್ರು, ಏನು ಗೊತ್ತಿಲ್ಲ. ಅಲ್ಲಿ ಅವ್ರಿಗೆ ಕುಡಿಯೋದಿಕ್ಕೆ 30,000 ಜನಗಳು ತುಂಬಿದ್ರಿಂದ ಕುಡಿಯೋದಿಕ್ಕೆ ನೀರಿರ್ಲಿಲ್ಲ, ತಿನ್ನೋದಿಕ್ಕೆ ಊಟ ಇರ್ಲಿಲ್ಲ. ಎಷ್ಟೋ ಜನ ಅದರಲ್ಲಿ ಭಾರಿ ದೇಶದಿಂದ ಫುಲ್ ಸುಸ್ತಾಗಿ ಬಳಲಿ ಹೋಗಿರ್ತಾರೆ. ಅವ್ರಿಗೆಲ್ಲನ ಕಾದು 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 ಸುಸ್ತಾಗಿ ಕೊನೆಗೆ ವಿಜಯ್ ಬರೋದು 7 ಗಂಟೆಗೆ. ಈ ಅಂಧಾಭಿಮಾನಿಗಳು ಯಾವ ತರ ಮೈಂಡ್ ಸೆಟ್ ಇಟ್ಕೊಂಡಿದ್ದಾರೆ ಅಂತ ಅಂದ್ರೆ, ನಾನ್ ಎಲ್ಲಿ ಈ ಜಾಗ ಬಿಟ್ಟರೆ ನನ್ ಜಾಗಕ್ಕೆ ಮತ್ತೊಬ್ರು ಬರ್ತಾರೋ, ಅವ್ರೆಲ್ಲಿ ಬಂದಿರ್ತಾರೋ, ನನಗೆಲ್ಲಿ ಜಾಗ ಸಿಗಲ್ಲ, ವಿಜಯ್ ಅವ್ರನ್ನ ನಾನೆಲ್ಲಿ ಹತ್ರದಿಂದ ನೋಡಕ್ ಆಗಲ್ವೋ ಅನ್ನೋ ಮನಸ್ಥಿತಿಯಿಂದ ಎಲ್ಲಿ ಹೋಗ್ದೆ ಅಲ್ಲೇ ಕಾಯ್ಕೊಂಡು ಕೂತಿರ್ತಾರೆ. ಅದರಿಂದ ಬಾಡಿ ಫುಲ್ ಡಿಹೈಡ್ರೇಷನ್ ಆಗಿ ನೀರ್ ಸಿಕ್ಕಿದ್ರೆ ಸಾಕು ಅಂತ ಒದ್ದಾಡ್ತಿರ್ತಾರೆ. ವಿಜಯ್ ಅವರು ಭಾಷಣ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆ ಎಲ್ಲ ಕಾಲ್ತುಳಿತ ಸಂಭವಿಸಿದಾಗ ಏನಾಯ್ತು ಅಂತ ಕೇಳ್ತಾರೆ. ಆಗ ನೀರು ಅಂದಾಗ ಮೇಲಿನಿಂದ ತನ್ನ ಸಹಚರರಿಗೆ ಒಂದು 3-4 ಬಾಟಲ್ ನೀರುಗಳನ್ನ ಕೆಳಗಡೆ ಹಾಕ್ತಾರೆ. ಆದಂತಹ ಸಂದರ್ಭದಲ್ಲಿ ಕಾಲ್ತುಳಿತದಿಂದಾಗಿ ಸುಮಾರು ಸ್ಥಳದಲ್ಲೇ 10 ಜನ ಮೃತಪಟ್ಟರು, 15 ಜನ ಮೃತಪಟ್ಟರು, 15 ಜನ ಹೀಗೆ ಮಾಹಿತಿ ಬರ್ತಾನೆ ಇರುತ್ತೆ. ಅಲ್ಲಿಂದ ವಿಜಯ್ ಅವರು ಹೊರಡ್ತಾರೆ. ತನ್ನ ಪಕ್ಷದ ಕಾರ್ಯಕರ್ತರೆಲ್ಲ ವಿಜಯನ್ನ ಕಳಿಸ್ಕೊಡ್ತಾರೆ. ತಕ್ಷಣ ಕರೂರಿನ ಜಿಲ್ಲಾಸ್ಪತ್ರೆಗೆ ಎಲ್ಲಾರನ್ನೂ ಸೇರಿಸ್ತಾರೆ. ಇಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿಗಳಾದ ಸ್ಟಾಲಿನ್ ಅವರು ಸಹ ಏನಾಯ್ತು ಅಂತ ಮಾಹಿತಿಯನ್ನು ತಿಳ್ಕೊಂಡು ತಕ್ಷಣ ಇನ್ನು ಅತಿ ಹೆಚ್ಚು ಪೊಲೀಸರನ್ನ ಸ್ಥಳಕ್ಕೆ ಕಳಿಸಿ ಅವರು ಸಹ ಬರ್ತಾರೆ. ಅಲ್ಲಿ ಬಂದು ನೋಡ್ತಾರೆ. ಅಲ್ಲಿ ನೋಡ್ತಾ ಸಾವಿನ ಸಂಖ್ಯೆ ಏರಿಕೆ ಆಗುತ್ತೆ. ಸುಮಾರು 39ರಿಂದ 40ಕ್ಕೂ ಅಧಿಕ ಜನ ಅಲ್ಲಿ ಮೃತಪಟ್ಟವರಾಗಿರ್ತಾರೆ. ಸುಮಾರು 80ಕ್ಕೂ ಅಧಿಕ ಜನ ಅಲ್ಲಿ ಗಾಯಾಳುಗಳಾಗಿರ್ತಾರೆ. ರಾಷ್ಟ್ರಪತಿಯವರಾಗಿರ್ಬೋದು ಮತ್ತು ಪ್ರಧಾನಮಂತ್ರಿಯವರಾಗಿರ್ಬೋದು ಶೋಕ ಸಂತಾಪ ಸೂಚಿಸಿದ್ದಾರೆ. ಹಾಗೂ ಪ್ರಧಾನಮಂತ್ರಿಯವರ ಕಡೆಯಿಂದ ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ ಹಾಗೂ ಗಾಯಾಳುಗಳಿಗೆ ತಲಾ 50,000 ಘೋಷಣೆ ಮಾಡಿರ್ತಾರೆ. ಇದ್ ಕಡೆ ಸ್ಟಾಲಿನ್ ಅವರು ಸಹ ಮೃತರ ಕುಟುಂಬಕ್ಕೆ ತಲಾ 10 ಲಕ್ಷ, ಗಾಯಾಳುಗಳ ಕುಟುಂಬಕ್ಕೆ ತಲಾ 1 ಲಕ್ಷ ಪರಿಹಾರ ಹಣವನ್ನು ಘೋಷಣೆ ಮಾಡ್ತಾರೆ. ಇತ್ತ ವಿಜಯ್ ಕಡೆಯಿಂದನೂ ಸಹ ಮೃತರ ಕುಟುಂಬಕ್ಕೆ ಸುಮಾರು 20 ಲಕ್ಷ, ಗಾಯಾಳುಗಳ ಕುಟುಂಬಕ್ಕೆ ಸುಮಾರು 2 ಲಕ್ಷ ಪರಿಹಾರ ಧನವನ್ನು ಘೋಷಣೆ ಮಾಡ್ತಾರೆ. ಎಲ್ಲ ಸೇರಿದ್ರೆ ಸುಮಾರು ಎಷ್ಟಾದೀತು? 30ರಿಂದ 35 ಲಕ್ಷ. ಬೇಡ ಸ್ವಾಮಿ, ಅವರು ಇವರು ಕೊಡೋದು ಎಲ್ಲ ಸೇರಿಸ್ಕೊಂಡು 50 ಲಕ್ಷ ಅನ್ಕೊಳ್ರಿ. ಅವ್ರು ಕೊಡೋ 50 ಲಕ್ಷದಿಂದ ಹೋದಂತ ಪ್ರಾಣಗಳು ವಾಪಸ್ ಬರ್ತಾವ? ಮನೆಗೆ ಬೆನ್ನೆಲುಬಾಗಿ ನಿಂತಿದ್ದ ಎಷ್ಟೋ ಜನ ಇವತ್ತು ಮೃತಪಟ್ಟವ್ರೆ. ಎಲ್ರು ವಾಪಸ್ ಬರ್ತಾರ? ನಮ್ ಜನಗಳಲ್ಲಿ ಇನ್ನೂ ಅದ್ಯಾವತ್ ಬುದ್ಧಿ ಬರುತ್ತೆ ಅಂತ ಗೊತ್ತಿಲ್ಲ. ಈ ತರ ಸಂದರ್ಭದಲ್ಲಿ ಆದಷ್ಟು ದೂರ ನಿಂತ್ಕೊಂಡು ಈ ತರ ಕಾರ್ಯಕ್ರಮಗಳನ್ನ ನೋಡಿ. ವಿಜಯನ್ನ ನೋಡಿದ್ರಿ, ಸಂತೋಷ. ಆದ್ರೆ ಮೃತಪಟ್ಟಂತ ಮನೆಗಳಿಗೆ ಆಸರೆ ಆಗಿದ್ದವರು ಎಷ್ಟು ಜನ? ಆ ತಂದೆ ತಾಯಿ ಗೋಳಾಟ, ಹೆಂಡತಿ ಮಕ್ಳು ಗೋಳಾಟ, ಆ ಪುಟ್ಟ ಮಕ್ಳನ್ನ ಕರ್ಕೊಂಡು ಹೋಗಿದ್ರಲ್ಲಮ್ಮ, ನಿಮ್ಗೆ ಬುದ್ಧಿ ಇಲ್ವೇನಮ್ಮ? ಪುಟ್ ಮಕ್ಳನ್ನ ಕರ್ಕೊಂಡು ಹೋಗುವಂತ ನೆಸೆಸಿಟಿ ಆದ್ರೂ ಏನಿತ್ತು ಅಲ್ಲಿ? ಆ ಮಕ್ಳಿಗೆ ಏನಾದ್ರು ಗೊತ್ತಾಗುತ್ತಾ? ಇವರು ಮೇರು ನಟ, ಸ್ಟಾರ್ ನಟ ವಿಜಯ್, ನಾನು ಅವ್ರನ್ನ ನೋಡ್ಬೇಕು ಅಂತ ಅವ್ರನ್ನೇನಾದ್ರು ಹಠ ಮಾಡಿದ್ರ? ಅಷ್ಟು ಜನ ಸೇರಿತಾವ, ಚಿಕ್ಕ ಮಕ್ಳನ್ನ ಕರ್ಕೊಂಡೋಗಿ ಕೊಂದಾಕೆ ಬಿಟ್ರಲ್ಲ ನೀವು. ಇನ್ನೆಲ್ಲರೂ ನಮ್ ಜನ ಎಚ್ಚೆಚ್ಕೊಳ್ಬೇಕು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ.